ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಈಗ ಈ ವಾರದ ಎಲ್ಲ ಟಾಸ್ಕ್ಗಳು ಮುಕ್ತಾಯವಾಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗಿದಿದೆ ಅಂತಲೇ ಹೇಳ್ಬೋದು. ಇನ್ನು ನಿನ್ನೆ ಎಪಿಸೋಡಲ್ಲಿ ರಜತ್ ಅವರಂತೂ ಸಖತ್ತಾಗಿಯೇ ಎಂಟರ್ಟೈನ್ಮೆಂಟ್ ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು. ಹಾಗೆ ರಜತ್ ಬಗ್ಗೆ ನಿಮ್ಮ ಅನಿಸಿಕೆನ ತಿಳಿಸಿ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ 13ನೇ ವಾರದ ಉತ್ತಮ ಹಾಗೂ ಕಳಪೆ ಯಾರು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬಿಗ್ ಬಾಸ್ ಮನೆಯ ಈ ವಾರದ BB ರೆಸಾರ್ಟ್ ಟಾಸ್ಕ್ನಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸ್ಪರ್ಧಿಸಿದ್ರು ಅಂತಲೇ ಹೇಳ್ಬೋದು. ಅದರಲ್ಲೂ ಮ್ಯಾನೇಜರ್ ಆಗಿದ್ದಂಥ ಗೌತಮಿ ಹಾಗೂ ಮೋಕ್ಷಿತ್ ಅವರು ತುಂಬಾ ಪೇಷನ್ಸಿಂದ ತುಂಬಾ ಅಚ್ಚುಕಟ್ಟಾಗಿಯೇ ಎಲ್ಲನೂ ನೋಡಿಕೊಟ್ರು ಅಂತಲೇ ಹೇಳ್ಬೋದು. ಇನ್ನು ಚೆಫ್ ಆಗಿ ಭವ್ಯ ಅವರು ಕೂಡ ತುಂಬಾ ಚೆನ್ನಾಗಿ ಅಡುಗೆನ ಮಾಡಿದ್ರು ಅಂತಲೇ ಹೇಳ್ಬೋದು. ಇನ್ನು ವೆಯ್ಟರ್ ಕ್ಲೀನರ್ ಆಗಿ ರಜತ್ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಧನ್ರಾಜ್ ಆಗಿರ್ಬೋದು, ಹಾಗೆ ಹನುಮಂತು ಆಗಿರ್ಬೋದು, ಎಲ್ಲರೂ ಕೂಡ ತುಂಬಾ ತಮ್ಮ ಕೆಲಸವನ್ನು ನಿಭಾಯಿಸಿದ್ರು ಅಂತಲೇ ಹೇಳ್ಬೋದು. ಹಾಗೆಯೇ ರಜತ್ ಅವರ ಟೀಮ್ ಸ್ವಲ್ಪ ಪರ್ಸ್ನಲ್ ಆಗಿಯೇ ಅಟ್ಯಾಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ಇದ್ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡ್ದೇ ಗೌತಮಿಯವರ ತಂಡದವರು ಸ್ವಲ್ಪ ಕಂಟ್ರೋಲ್ ಆಗಿಯೇ ಆಟವನ್ನು ಚೆನ್ನಾಗಿ ಆಡಿದ್ರು. ಹಾಗೆಯೇ ಇದರೆಲ್ಲದರ ಪ್ರಕಾರ ನೋಡಿ ಬಿಗ್ ಬಾಸ್ ಮನೆಯ ಎಲ್ಲ ಸ್ಪರ್ಧಿಗಳು ಈಗ ಐಶ್ವರ್ಯ ಅವ್ರಿಗೆ ಇಲ್ಲಿ ಕಳಪೆನ ಕೊಟ್ಟಿದ್ದಾರೆ. ಅವರು ರಜತ್ ಅವರ ಟೀಮ್ ಎಲ್ಲ ಸೇರಿನೇ ಈಗ ಐಶ್ವರ್ಯಗೆ ಕಳಪೆನ ಕೊಟ್ಟಿದ್ದಾರೆ. ಇನ್ನು ಉತ್ತಮ ಅಂತ ಹೇಳೋದಾದರೆ ರಜತ್ ಅವ್ರಿಗೆ ಉತ್ತಮವನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ರೀತಿಯಾದ ಮಾಹಿತಿ ಸಿಕ್ಕಿರುವಂಥದ್ದು. ಹಾಗೆಯೇ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಉತ್ತಮ ಯಾರು ಹಾಗೆ ಕಳಪೆ ಯಾರಾಗಬೇಕಿತ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಬಿಗ್ ಬಾಸ್ ಸೀಸನ್ ನಂತರ ವಿನ್ನರ್ ಯಾರಾಗಬೇಕು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.